ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನಕ್ಕೆ SLC ಮತ್ತು PUC ಆದಮೇಲೆ ಒಂದು ಗೊಂದಲ ಏನಿರುತ್ತೆ ಅಂದರೆ, ನಾನು ಯಾವ ಕೋರ್ಸ್ ತಗೋಬೇಕು ಅಂತ. ಇಲ್ಲಿ ಕೋರ್ಸು ಕೆಲವರು ಏನು ಮಾಡ್ತಾರೆ ಅಂದರೆ, ಭಾಳ ದೊಡ್ಡ ಒಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ನಾನು ಮಾರ್ಕ್ಸ್ ಕಾರ್ಡ್ ನೋಡಿ ನಾನು ಯಾವ್ದಾರ ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದು ನೋಡಿಕೊಂಡು ನಾನು ಅದನ್ನು ಕೋರ್ಸ್ ಆಯ್ಕೆ ಮಾಡ್ಕೊತೀನಿ ಅಂತ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಪರ್ಸೆಂಟೇಜ್ ಕಡಿಮೆ ಆಗೈತಪ್ಪ, ನಾನು ಕಾಮರ್ಸ್ ತಗೊಂತೀನಿ, ನನ್ನ ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜ್ ಬಂದಿಲ್ಲ, ನಾನು ಆರ್ಟ್ಸ್ ತಗೊಂತೀನಿ. ಸೊ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಏನಂದರೆ, ಒಂದು ನೀವು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಸಮಾಧಾನವಾಗಿ ಈ ಒಂದು ಏನಿದು ವಾಟ್ ಎಕ್ಸಾಕ್ಟ್ಲಿ ದ ವೃತ್ತಿ ಮಾರ್ಗದರ್ಶನ ಅಂದರೆ ಏನು, ನೀವು ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು, PUC ನಂತರ ನಾನು ಏನು ಮಾಡಬೇಕು, ನಾನು ಯಾವ ಪ್ರೊಫೆಷನ್ಗೆ ಹೋಗ್ಬೇಕು, ಇದನ್ನು ನೀವು ಸ್ವಲ್ಪ ಒಂದು 2 ನಿಮಿಷ ಸಮಾಧಾನವಾಗಿ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಇದು ಭಾಳ ಹೆಲ್ಪ್ ಆಗುತ್ತೆ. ಇದು ನೀವು 50% ತೊಗೊಳ್ರಿ, 90% ತೊಗೊಳ್ರಿ, 98% ತೊಗೊಂಡಿದ್ರು ಕೂಡ ಈ ಒಂದು ವೃತ್ತಿ ಮಾರ್ಗದರ್ಶನ ಅಥವಾ ನಿಮಗೆ ಇದೇನು ಟ್ರೈನಿಂಗ್ ಟೈಪ್ ಅಂತ ಅಂದರೆ, ಇದರ ಒಂದು ಮಾರ್ಗದರ್ಶನ ಏನಿದೆ, ನಾನು ಮುಂದೆ ಏನು ಮಾಡಬೇಕು ಅಂತ ಅನ್ನೋದ್ರ ಮಾರ್ಗದರ್ಶನ ಇದೆಯಲ್ಲ, ಇದು ತುಂಬಾ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಏನು ಹಾಗಾದರೆ ಇದು ಒಂದು ನೋಡ್ಕೊಂಬರೋಣ. ಸಿಂಪಲಾಗಿ ನಾವು ಹೇಳೋದಾದರೆ, ಇಲ್ಲಿ ಈ ಕೋರ್ಸ್ ಈಗ ನೀವು PUCನಲ್ಲಿ ನೀವು PUC ಮುಗೀತಪ್ಪ ನಂದು, ಅಥವಾ PUC ನೀವು ಆಲ್ರೆಡಿ ಸೈನ್ಸ್ ತೊಗೊಂಡ್ಬಿಟ್ಟಿದ್ದೀರಿ, ನೀವು ಆರ್ಟ್ಸ್ ತೊಗೊಂಡಿದ್ದೀರಿ, ಕಾಮರ್ಸ್ ತೊಗೊಂಡಿದ್ದೀರಿ, ಅಥವಾ SLC ನಂದು ಮುಗಿದಿದೆ. ಈಗ ನೀವು ನೋಡಿ, ಈಗ ಯಾವುದಕ್ಕೆ ಡಿಮ್ಯಾಂಡ್ ಇದೆ? ಫಸ್ಟು ಮೊದಲನೇ ಪ್ರಶ್ನೆ ಲೆಫ್ಟಲ್ಲಿ ನಾನು ನೋಡಿ ಹೇಳ್ತಾ ಇದ್ದೀನಿ, ಇದೀಗ ಯಾವ ವೃತ್ತಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ? ಈ ಕರೆಂಟ್ ಟ್ರೆಂಡಲ್ಲಿ ಏನು, ವಾಟ್ ಎಕ್ಸಾಕ್ಟ್ಲಿ ದ ನೀಡ್? ಓಕೆನಾ? ನೀವು ಇದು ಒಂದು ಪ್ರಶ್ನೆ ಎದುರಾಗುತ್ತೆ. ವಿದ್ಯಾರ್ಥಿ ನನಗೆ ಯಾವ್ಯಾವ ಸ್ಕಿಲ್ಲಲ್ಲಿ ನಾನು ಎಫಿಷಿಯೆಂಟ್ ಇದ್ದೀನಿ, ನಾನು ಮ್ಯಾಥ್ಸಲ್ಲಿದ್ದೀನೋ, ಸೈನ್ಸಲ್ಲಿದ್ದೀನೋ, ಅಥವಾ ಆರ್ಟ್ಸಲ್ಲಿದ್ದೀನೋ, ಅಥವಾ ಬೇರೆ ಇನ್ನೇನಾರ ಸ್ಕಿಲ್ ಇದೆಯಾ ನನಗೆ? ದೆನ್ ಪಾಯಿಂಟ್ ನಂಬರ್ 3ನಲ್ಲಿ ನಾನು ಆಯ್ಕೆ ಮಾಡ್ತಕ್ಕಂತಹ ವೃತ್ತಿ ಸರಿಯಾದ ವೃತ್ತಿ ಆಗುತ್ತೆ ನಾನು ಓದಿದ್ರೆ. ನೀವು ಯಾಕೆ ಓದ್ತೀರಾ? ಹೌದು, ಒಂದು ನಾನು ಕೇಳ್ತೀನಿ, ಸರ್ ನಾವು SLC ಆದಮೇಲೆ PUC ಮಾಡ್ಬೇಕು ಅಷ್ಟೇ ನಾವು ಇರೋದು, PUC ಆದಮೇಲೆ ಡಿಗ್ರಿ ಮಾಡ್ಬೇಕು ಅಷ್ಟೇ ನಾವಿರೋದು. ಯಾಕೆ ಮಾಡ್ತೀರಿ ಇದೆಲ್ಲ? ಇದೆಲ್ಲ ನೀವು ಯಾಕೆ ಮಾಡ್ತೀರಿ ಅಂತ ತಿಳ್ಕೊಂಡು ಮಾಡ್ಬೇಕು. ಮುಂಚೆ ಇತ್ತು ಬ್ಲೈಂಡ್ ಆಗಿ, ಅವನು ಸೇರ್ತಾನೆ ನಾನು ಸೇರೋನು, ಹಂಗಿಲ್ಲ. ಇವಾಗ ಹೆವಿ ಕಾಂಪಿಟೇಷನ್ ಇದೆ, ವಿಪರೀತ ಕಾಂಪಿಟೇಷನ್ ಇದೆ. ನೀವು ನಾನು ಓದಬೇಕಾದ್ರೆ ನಾನು ಇದನ್ನು ಯಾಕೆ ಓದ್ತಾ ಇದ್ದೀನಿ, ಇದನ್ನು ಓದಿದರೆ ನಾನು ಮುಂದೆ ಏನಾಗ್ತೀನಿ, ಇದನ್ನು ತಿಳ್ಕೊಂಡ್ಲಾರದಲ್ಲೇ ನೀವು ಓದಕ್ಕೆ ಹೋದ್ರೆ ಅಂದರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೋದಿಲ್ಲ. ನೋಡಿ, ಈಗ ನಾನು ಒಂದು 5 ನಿಮಿಷದಲ್ಲಿ ನಿಮಗೆ ಇದನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ನಾನು ಯಾಕೆ ಕೆಲಸ ಮಾಡಬೇಕು? ಪಾಯಿಂಟ್ ನಂಬರ್ 4, ನಾನು ಮುಂದೆ ಏನಾಗಲು ಬಯಸುತ್ತೇನೆ, ನಾನು ಏನಾಗಬೇಕೆಂದು ನನಗೆ ಹೇಗೆ ತಿಳಿಯುತ್ತದೆ? ನೋಡಿ, ಎಂಥ ಬ್ಯೂಟಿಫುಲ್ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ನನ್ನ ಕುಟುಂಬದ ಆರ್ಥಿಕ ಸ್ಥಿತಿ ಮತ್ತು ನನ್ನ ಇತಿಮಿತಿಗಳನ್ನು ಪರಿಗಣಿಸಿ ಯಾವ ವೃತ್ತಿ ಅಥವಾ ಯಾವ ಕೋರ್ಸನ್ನು ನಾನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನನ್ನ ಜೀವನದುದ್ದಕ್ಕೂ ನಾನು ಒಂದಕ್ಕಿಂತ ಹೆಚ್ಚು ವೃತ್ತಿ ಅಥವಾ ಉದ್ಯೋಗಗಳನ್ನು ನಾನು ಹೊಂದಬಹುದೇ? ನಾನು ಈಗೇನು ಓದ್ತಾ ಇದ್ದೀನಿ, ಇದನ್ನು ಉಪಯೋಗಿಸ್ಕೊಂಡು ನಾನು ಓದ್ಬೋದಾ? ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ಬೋದಾ? ಅಥವಾ ಬೇರೆ ಬೇರೆ ನಾನು ಮಾಡೋ ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ಕೆಲಸ ಮಾಡ್ಬೋದಾ? ಜನರು ಪ್ರತಿದಿನ ಕೆಲಸದಲ್ಲಿ ಏನು ಮಾಡ್ತಾರೆ? ನೋಡಿ, ಇದನ್ನು ಒಂದು ಪ್ರಶ್ನೆಯನ್ನು ನಾವು ಹಾಕೋಬೇಕಾಗತ್ತೆ. ನಾನು ವೃತ್ತಿಯನ್ನು ಹೊಂದಬಹುದೇ ಮತ್ತು ನನ್ನ ಹವ್ಯಾಸಗಳು ಮತ್ತು ಕುಟುಂಬಕ್ಕಾಗಿ ಇನ್ನೂ ಹೆಚ್ಚಿನ ಸಮಯವನ್ನು ನಾನು ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ ನಾನು ಮಾಡೋ ವೃತ್ತಿಯಿಂದ? ಇದನ್ನೆಲ್ಲ ಯೋಚನೆ ಮಾಡಿಕೊಂಡೇ ನೀವು ಕೋರ್ಸನ್ನು ಸೇರ್ಕೋಬೇಕಾಗತ್ತೆ. ನನ್ನ ಸುತ್ತಮುತ್ತ ಯಾವ ರೀತಿಯ ಉದ್ಯೋಗಗಳಿದ್ದಾವೆ, ಜನರು ವಿವಿಧ ಉದ್ಯೋಗಗಳಲ್ಲಿ ಎಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ, ನಾನು ಯಾವ ಕೋರ್ಸ್ ಓದಿದ್ರೆ ಏನಾಗ್ತೀನಿ, ಅದರಲ್ಲಿ ಎಷ್ಟು ನನಗೆ ಸಂಪಾದನೆ ಆಗುತ್ತೆ, ಎಷ್ಟು ನನಗೆ ದುಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಿಕೊಂಡು ನೀವು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಅದು ಬಹಳ ಜಾಣ ನಡೆ. ಓಕೆ, ನಿರ್ದಿಷ್ಟ ವೃತ್ತಿಗೆ ಶಿಕ್ಷಣ ಪಡೀಲಿಕ್ಕೆ ಎಷ್ಟು
ಟೈಮ್ ತಗೊಳುತ್ತೆ ನನಗೆ. ನಾನೊಂದು ಕೋರ್ಸನ್ನ ಆಯ್ಕೆ ಮಾಡ್ಕೊತೀನಿ ಅಂದರೆ ಅದಕ್ಕೆ ಟೈಮು ಎಷ್ಟು ನಾನು ತಗೊಳ್ತೀನಿ ಅದನ್ನು ಓದೋಕ್ಕೆ, ಮತ್ತು ಎಷ್ಟು ಅದಕ್ಕೆ ಇನ್ವೆಸ್ಟ್ ಮಾಡ್ತೀನಿ, ಹಣ ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ಟೈಮ್ ಎಷ್ಟು ಈಗ ಟೈಮ್ ಕೂಡ ಇನ್ವೆಸ್ಟ್ಮೆಂಟ್ ಅಂತ ಬಂದಿದೆ. ಟೈಮ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಈಗ ನ್ಯೂ ಟ್ರೆಂಡ್, ಅದು ಟೈಮ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್. ನೀನು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀಯಾ ನಿನ್ಗೆ ಎಷ್ಟು ಗೇನ್ ಆಗುತ್ತೆ. ಓಕೆ, ಜನರು ನನ್ನ ವೃತ್ತಿಯನ್ನು ಸಾಧಿಸಲಿಕ್ಕೆ ನಾನು ಯಾವ ಕ್ರಮನ ತಗೋಬೇಕು, ನನ್ನ ಹವ್ಯಾಸಗಳೇ ನನ್ನ ವೃತ್ತಿ ಆಗ್ಬೋದಾ. ಈಗ ನಾನು ಒಳ್ಳೆ ಸಿಂಗಿಂಗ್ ಅಪ್ಪ, ನಾನು ಒಳ್ಳೆ ಸಿಂಗರ್ ಆದೆ ಅಂದರೆ ನನಗೆ ಅದೇ ನನ್ನ ಪ್ರೊಫೆಷನ್ ಆಗ್ಬೋದಾ, ಯೋಚನೆ ಮಾಡಬೇಕು. ನಾನು ಯಾವ ರೀತಿಯ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಹೊಂದ್ತೀನಿ, ನಾನು ಬೇರೆಯವರಿಗಾಗಿ ಕೆಲಸ ಮಾಡೋ ಬದಲು ನನ್ನ ಸ್ವಂತ ವ್ಯವಹಾರವನ್ನೇ ನಾನು ಪ್ರಾರಂಭ ಮಾಡ್ಬೋದಾ, ನಾನು ಇಷ್ಟಪಡುವ ಕೆಲಸವನ್ನು ನಾನು ಮಾಡ್ಬೋದಾ, ಅಥವಾ ಜನರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ಬೋದಾ. ನಾನು ನನ್ನ ವೃತ್ತಿ ಜೀವನದ ಬಗ್ಗೆ ನಾನು ಈಗ ಒಂದು ಏನೋ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ, ಆಮೇಲೆ ಅದನ್ನ ಮಾಡ್ದಂಗಿದ್ರೆ ನಾನು ಬೇರೆ ಇನ್ನೊಂದು ಏನಾದ್ರು ಮಾಡಿದ್ರೆ ಮುಂದೇನು. ಓಕೆ, ಈ ತರದ ಪ್ರಶ್ನೆಗಳನ್ನ ನಾವು ಹಾಕೋಬೇಕಾಗುತ್ತೆ. ಈಗ ನೋಡಿ, ಮತ್ತಷ್ಟು ಸವಾಲುಗಳನ್ನ ನಾವಿಲ್ಲಿ ನೋಡ್ತೀವಿ. ಏನು ಮತ್ತೆ ಸವಾಲುಗಳು? ಹೊರಗಡೆಯಿಂದ ಒತ್ತಡ ಆಗುತ್ತೆ, ಸುತ್ತಮುತ್ತಲಿನ ಪ್ರಭಾವಕ್ಕೆ ಒಳಗಾಗಲೇಬೇಕಾಗುತ್ತೆ. ಪಕ್ಕದ ಮನೆಯವನು ಸೈನ್ಸ್ ತಗೊಂಡಾನೆ, ನಿನಗೇನಾಗುತ್ತೆ ದಾಡಿ, ನೀನು ಸೈನ್ಸ್ ತಗೋ. ಓಕೆ, ವೈಫಲ್ಯದ ಭಯ, ಅಯ್ಯೋ ನಾನು ಸೈನ್ಸ್ ತಗೊಂಡ್ಬಿಟ್ರೆ ನಾನು ಫೇಲ್ ಆಗ್ಬಿಟ್ರೆ, ನಾನು ಕಾಮರ್ಸ್ ತೊಗೊಂಡ್ರೆ ನಾನು ಫೇಲ್ ಆಗ್ಬಿಟ್ರೆ, ಅಯ್ಯೋ ನಾನು ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಂ ತೊಗೊಂಡ್ರೆ ನಾನು ಫೇಲ್ ಆಗ್ಬಿಟ್ರೆ, ಅಯ್ಯೋ ನಾನು ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಂ ನನ್ನ ಕೈಲಿ ಓದೋಕ್ಕಾಗಲ್ಲ. ಸೊ ಈ ಥರ ಆಸಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಅನೇಕ ವಿಷಯಗಳಿದ್ದಾವೆ. ಅವೆಲ್ಲವೂ ಸರಿ ಅಥವಾ ತಪ್ಪಾಗಿರ್ಬೋದು. ಮಾಹಿತಿಯ ಕೊರತೆ, ಯಾಕೆ ಹಿಂಗಾಗುತ್ತೆ, ನಮಗೆ ಮಾಹಿತಿ ಇಲ್ಲ. ಏನು ಮಾಡಿದ್ರೆ ಏನಾಗ್ತೀನಿ ಅಂತ ಮಾಹಿತಿ ಇಲ್ಲ. ಲಾಂಗ್ ಟರ್ಮ್ ವಿಸಿಬಿಲಿಟಿ, ದೀರ್ಘಕಾಲೀನ ಕಾರ್ಯಸಾಧ್ಯತೆಗಳ ಬಗ್ಗೆ ನಮಗೆ ಐಡಿಯಾ ಇಲ್ಲ. ಇಂದಿನ ನನ್ನ ಆಸಕ್ತಿ ಭವಿಷ್ಯದಲ್ಲಿ ಅಸ್ತಿತ್ವದಲ್ಲಿ ಇರ್ತದೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದರೆ ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ನನ್ನ ಆಸಕ್ತಿಗಳನ್ನು ಬದಲಾಯಿಸುವುದು ವಯಸ್ಸಿನಲ್ಲಿ ಹಲವಾರು ವಿಷಯಗಳನ್ನು ಉತ್ಸಾಹಕವಾಗಿ ತೋರ್ತದೆ. ಓಕೆನಾ. ಆಮೇಲೆ ಏನು ಮಾಡ್ತೀವಿ ನಾವು, ಎಲ್ಲ ಪ್ರಶ್ನೆ ಸವಾಲುಗಳನ್ನು ನೋಡಿದಾಗ ವೃತ್ತಿ ಮಾಹಿತಿ ಒಂದು ಇದ್ರೆ ಸಾಕ ನಮಗೆ. ನೋಡಿ, ಮತ್ತಷ್ಟು ಇಲ್ಲಿ ವೃತ್ತಿ ನಿರ್ಧಾರಗಳ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅಂತ ನಾವು ನೋಡೋದಾದ್ರೆ, ನೋಡಿ, ನೀವು ಒಂದು ಕೋರ್ಸ್, ವೃತ್ತಿ ಮೀನ್ಸ್ ಕೋರ್ಸ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ವೃತ್ತಿ ಅಂದ್ರೆ ಕೆರಿಯರ್ ಹೇಳ್ತಿದಾರಪ್ಪ. ಕೆರಿಯರು ಯಾಕೆ ನೀವು ಓದ್ತಿದ್ದೀರಾ ಅಂದ್ರೆ, ನೀವು ಕೆರಿಯರನ್ನು ಬಿಲ್ಡ್ ಮಾಡ್ಕೊಳಕ್ ಓದ್ತಾ ಇದ್ದೀರಾ. ಯಾವ ಕೆರಿಯರ್ಗೆ ನಾನು ಹೋಗ್ತೀನಿ ಅಂತ ಗೊತ್ತಿಲ್ದೇನೆ ನೀವು ಓದಕ್ಕೆ ಹೋಗ್ಬಾರ್ದು ವಿದ್ಯಾರ್ಥಿಗಳು. ಅದು ಜಾಣ ವಿದ್ಯಾರ್ಥಿಗಳ ನಡೆ. ಓಕೆನಾ. ಸೆಂಟ್ರಲ್ಲಿ ನೋಡಿ ಕೆರಿಯರ್ ಚಾಯ್ಸ್ ಅಂತಿದೆ, ಅಲ್ಲಿ ಬನ್ನಿ ಮೇಲೆ ಲೆಫ್ಟಲ್ಲಿ ವೃತ್ತಿ ನಿರ್ಧಾರದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಓಕೆನಾ. ಏನು, ವೃತ್ತಿ ಪ್ರಪಂಚದ ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು, ಹಣಕಾಸಿನ ಮಿತಿಗಳು, ಕೌಟುಂಬಿಕ ಜವಾಬ್ದಾರಿಗಳು, ಭೌಗೋಳಿಕ ನಿರ್ಬಂಧಗಳನ್ನು ಗುರುತಿಸ್ಕೊಳ್ತಕ್ಕಂಥದ್ದು, ಮೃದು ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಉತ್ಸಾಹ ಮತ್ತು ಉದ್ದೇಶಗಳನ್ನು ಸ್ಪಷ್ಟವಾಗಿ ನೀವು ಅರ್ಥಕೋಬೇಕಾಗುತ್ತೆ. ವ್ಯಕ್ತಿತ್ವ ಮತ್ತು ಸಾಮರ್ಥ್ಯ ಪರೀಕ್ಷೆಗಳನ್ನು ನೀವು ತಿಳ್ಕೊಬೇಕಾಗುತ್ತೆ. ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಇದನ್ನು ಬೇಕಂದ್ರೆ ನಾವೆಲ್ಲ ಹೈಸ್ಕೂಲ್ಗಳಲ್ಲಿ ಮಾಡ್ತೀವಿ, ಮತ್ತು ನಮ್ಮ ಡೈರೆಕ್ಟ್ ಕಾಲೇಜಲ್ಲೂ ಕೂಡ ನಾವು ಈ ಆಪ್ಟಿಟ್ಯೂಡ್ ಟೆಸ್ಟನ್ನು ಮಾಡಿ ನಿಮ್ಗೆ ಯಾವ ಕೋರ್ಸ್ ಶೂಟ್ ಆಗುತ್ತೆ ಏನು ಎತ್ತ ಅನ್ನೋದನ್ನು ಕೂಡ ನಮ್ಮ ಇಲಾಖೆನಲ್ಲಿ ನಾವು ತಿಳಿಸ್ಕೊಡ್ತೀವಿ. ಔಪಚಾರಿಕ ಸಾಮರ್ಥ್ಯ, ನನಗೆ ಏನು ಕೆಪಾಸಿಟಿ ಇದೆ, ಕಾಂಪಿಟೆನ್ಸ್ ಇದೆ, ನನ್ನ ಸ್ವಭಾವಗಳು ಏನಿದಾವೆ, ಇವನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ನಾವು ಕಲ್ಪನೆ ಮಾಡ್ತಕ್ಕಂಥ ಅವಕಾಶಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಮೌಲ್ಯಗಳು ಮತ್ತು ನಂಬಿಕೆಗಳ ಬಗ್ಗೆ ನಮಗೆ ನಮ್ಮ ವೃತ್ತಿ ಜೀವನದಲ್ಲಿ ಕೆಲವೊಂದು ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ನಾವು ಉಳಿಸ್ಕೊಂಡು ಮಾಡಬಹುದಾ. ಓಕೆ. ದೆನ್ ವ್ಯಕ್ತಿತ್ವ, ಪರ್ಸನಾಲಿಟಿ ನಂದು ಹೇಗಿದೆ, ಇವನ್ನೆಲ್ಲವನ್ನು ನಾವು ನೋಡ್ಕೋಬೇಕಾಗತ್ತೆ. ಆಪ್ಟಿಟ್ಯೂಡ್ ಸಾಮರ್ಥ್ಯಗಳಷ್ಟೇ ಅಲ್ಲದೆ ಆಸಕ್ತಿ, ಪ್ರಯತ್ನ, ಪರಿಶ್ರಮವನ್ನು ಕೂಡ ಒಳಗೊಂಡಿರ್ತದೆ. ಸೊ ನೀವು ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಎಲ್ಲ ಅಂಶಗಳನ್ನು ಡಿಸ್ಕಸ್ ಮಾಡಿ, ಪೇರೆಂಟ್ ಜೊತೆ ಡಿಸ್ಕಸ್ ಮಾಡಿ, ಪೇರೆಂಟ್ ಆದಂಥವರು ಮಕ್ಕಳ ಜೊತೆ, ಮೇಷ್ಟ್ರ ಜೊತೆ ಡಿಸ್ಕಸ್ ಮಾಡಿ, ನೀವು ಎಲ್ಲ ಅಂಶಗಳನ್ನು ತಿಳ್ಕೊಂಡು ನೀವು ಕೋರ್ಸ್ಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅತ್ಯಂತ ಸೂಕ್ತವಾದಂಥ ವಿಚಾರವಾಗಿದೆ. ವೃತ್ತಿ ಮಾರ್ಗದರ್ಶನಕ್ಕೆ ಮುಖ್ಯವಾದಂಥ ಅಂಶಗಳು ಯಾವ್ಯಾವಿದೆ ಅಂತ ನಾವು ನೋಡ್ಕೊಂಬರೋದಾದರೆ, ಮೊದಲನೇದು ಈ 5 ಅಂಶಗಳನ್ನು ನೀವು ಫಾಲೋ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ಓಕೆ. ಸ್ವಯಂ ಅವಲೋಕನ ಏನಪ್ಪ? ಸ್ವಯಂ ಅವಲೋಕನದಲ್ಲಿ ಗುರಿ ಮತ್ತು ಅದರ ಸಾಮರ್ಥ್ಯ, ಆಸಕ್ತಿ ಕ್ಷೇತ್ರಗಳು, ವೃತ್ತಿ ಕ್ಷೇತ್ರಗಳ ಬಗ್ಗೆ ಅವಲೋಕನ ಮಾಡ್ಕೋಬೇಕು. ಎರಡನೇದು ಏನು ಮಾಡಬೇಕು? ವೃತ್ತಿ ಪರಿಚಯ ಮಾಡ್ಕೋಬೇಕು. ಯಾವ್ಯಾವ ವೃತ್ತಿಗಳಿದಾವಪ್ಪ, ನಾನು ಯಾವ ಕೋರ್ಸ್ ತಗೊಂಡ್ರೆ ಏನಾಗುತ್ತೆ ಅಂಥೇಳಿ. ಮೂರನೇದು ಏನು ಮಾಡಬೇಕು? ಆಯ್ಕೆಗಳನ್ನು ಗುರುತಿಸ್ಕೋಬೇಕು. ಏನು ಆಯ್ಕೆಗಳು? ಪ್ಲಾನ್ ಎ, ಪ್ಲಾನ್ ಬಿ. ನಾನು ಕಂಡಕ್ಟರ್ ಆಗ್ತೀನಿ, ಕಂಡಕ್ಟರ್ ಆಗಿದ್ರೆ ಡ್ರೈವರ್ ಆಗ್ತೀನಿ, ಡ್ರೈವರ್ ಆಗಿಲ್ಲ ಅಂದರೆ ನಾನು ಇನ್ನೊಂದೇನೋ ಬಸ್ಗೆ ಓನರ್ ಆಗ್ತೀನಿ. ಹೀಗೆ 1-2-3 ಪ್ಲಾನ್.
4ನೇದೇನು ವೃತ್ತಿ ಸಲಹೆ ಮತ್ತು ನಿರ್ಧಾರ. ನೀವು ಓದಬೇಕಾದ್ರೆ ಇದಕ್ಕೆ ನಾನು ಓದೋದು ಇದಕ್ಕೆ ಏನು ಸಂಬಂಧ ಪಡುತ್ತೆ, ಈ ಕಂಟೆಂಟ್ ನನ್ನ ಲೈಫಲ್ಲಿ ಎಲ್ಲಿ ಬರುತ್ತೆ. ಈಗ ಮೆಡಿಕಲ್ ಮಾಡೋ ವಿದ್ಯಾರ್ಥಿ ಅವ್ನು ಮೆಡಿಕಲ್ ಓದ್ತಾನಂದ್ರೆ ಆ ಓದೋ ಪ್ರತಿಯೊಂದು ಅಂಶಗಳನ್ನು ಅವ್ನು ಯೋಚನೆ ಮಾಡಬೇಕು. ಇದು ಯಾವ ಪೇಷಂಟ್ಗೆ ಯಾವ ಥರ ಈ ಒಂದು ಪ್ರಶ್ನೆಗೆ ಉತ್ತರ ನಾನಲ್ಲಿ ಬರುತ್ತೆ ಅನ್ನೋದು ಯೋಚನೆ ಮಾಡಿದಾಗ ಅದು ಅವನಿಗೆ ಭಾಳ ಬ್ಯೂಟಿಫುಲ್ ಆಗಿ ವಿಷಯ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮತ್ತು ಅದು ಅವನಿಗೆ ಯೂಸ್ಫುಲ್ ಆಗುತ್ತೆ ಲೈಫಲ್ಲಿ. ದೆನ್ ನಿರಂತರವಾದಂತಹ ಬೆಂಬಲ, ಅದನ್ನು ಯಾವಾಗಲೂ ಪೇರೆಂಟ್ ಆದಂಥವ್ರು ಮತ್ತು ಟೀಚರ್ ಆದಂಥವ್ರು, ಅದನ್ನು ಅವ್ರ ಫ್ರೆಂಡ್ ಆದಂಥವ್ರು ಯಾರಿದ್ದಾರೆ ಅವರು ಅದನ್ನು ನಿರಂತರವಾಗಿ ಬೆಂಬಲ ಕೊಟ್ಟು ಅವನನ್ನು ರೀಚ್ ಮಾಡಿಸಿದರೆ ಖಂಡಿತ ಅವನು ಏನು ಸ್ಟಡೀಸ್ ಮಾಡ್ತಾನೆ ಅದನ್ನು 100% ಅವನು ಅಚೀವ್ ಮಾಡ್ತಾನೆ ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಉಳಿದಂಥ ವಿಷಯಗಳು ಏನಿದ್ದಾವೆ, ಈಗ ಸ್ವಯಂ ಅವಲೋಕನ ನಾನು ಮಾಡ್ಕೊಳ್ಳೋದು ಹೇಗೆ, ವೃತ್ತಿ ಪರಿಚಯ ಮಾಡ್ಕೊಳ್ಳೋದು ಹೇಗೆ, ಇಲ್ಲಿ ನೋಡಿ ಈ ಒಂದು ವೃತ್ತಿ ಮಾರ್ಗದರ್ಶನ ಈ ಕಾರ್ಯಕ್ರಮ ಏನಿದೆ ಈ 5 ಅಂಶಗಳನ್ನು ಒತ್ತು ನೀಡ್ತದೆ. ಅವೇನು ಅಂತ ಅನ್ನೋದನ್ನು ನಾವು ಮುಂದಿನ ಒಂದು ಸ್ಲೈಡಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ 2 ವರ್ಷಗಳ ಯೋಜನೆ ಇದು ನಾವು ಮಾಡ್ಕೊಂಡಿದ್ದೀವಿ. 2 ವರ್ಷ ಹಾಕೋಬೇಕು ಅಂತೇಳಿ ಗುಣಗಳು. ಸೊ ಇವನ್ನೆಲ್ಲವನ್ನು ನಾನು ಏನು ಮಾಡ್ತೀನಿ, ಮುಂದಿನ ಒಂದು ಸ್ಲೈಡಲ್ಲಿ ನಾನು ನಿಮಗೆ ಈ ವೃತ್ತಿ ಮಾರ್ಗದರ್ಶನ 5 ಪ್ರಮುಖ ಅಂಶಗಳ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.